ಪ್ರಮುಖವಾಗಿ ಏನಂದರೆ ನೀವೇನು ಗಟ್ಟಿ ಧ್ವನಿ ಎತ್ತಾ ಇದ್ರಲ್ಲ, ಆ ಗಟ್ಟಿ ಧ್ವನಿನ ಬೆಳಗಾವಿ ಜಿಲ್ಲೆ ಯಾವ ಬಿಜೆಪಿ ನಾಯಕರು ಸರ್? ಗಟ್ಟಿ ಧ್ವನಿ ಬಿಜೆಪಿ ನಾಯಕರು ಅನ್ನೋಂಥ ಪ್ರಶ್ನೆ ಇದರಲ್ಲಿ ಬರಲ್ಲ. ರಾಜ್ಯ ಉಪಾಧ್ಯಕ್ಷರಿದ್ದಾರೆ, ಶಾಸಕರಿದ್ದಾರೆ, ನಾನು ಹೇಳೋದು ಕೇಳಿ. ಎಲ್ಲರ ಮನಸ್ಸಿನ ಭಾವನೆ ಒಂದೇ ಇದೆ. ಎಲ್ಲರೂ ಈಶ್ವರಪ್ಪ ಆಗಕ್ಕಾಗಲ್ಲ, ಎಲ್ಲರೂ ಯತ್ನಾಳ್ ಆಗೋಕ್ಕಾಗಲ್ಲ. ಒಬ್ಬೊಬ್ಬರು ಒಂದೊಂದು ಭಾವನೆ ಇದೆ. ಇವತ್ತು ಇಲ್ಲಿ ಬೆಳಗಾಂ ಘಟನೆನ ನೋಡಿದಾಗ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗಾದ್ರೆ ಸತ್ತೋಗಿದೆಯಾ? ಹೋಗಲಿ, ನಿಮ್ಮ ಟಿ ವಿಗಳಲ್ಲಿ ಬಂದ ನಂತರ ಕೂಡ ಯಾರು ಹೊಡೆದಿದ್ದಾರೆ, ಏನು ಕತೆ, ಒಬ್ಬ ಸಚಿನ್ ಲಮಾಣಿನ ಕರೆದು ಮಾತಾಡಿದಾರಾ? ಅವನ ಬಗ್ಗೆ ಯಾಕೆ ಹೊಡೆದ್ರು, ಏನು ಕತೆ ಅಂತ ಕೇಳಿದಾರಾ? ಆ ಹೆಣ್ಮಕ್ಳಿಗೆ ಏನಾದ್ರು ಧೈರ್ಯ ತುಂಬಿದಾರಾ? ಮುಸ್ಲಿಂ ಹೆಣ್ಮಗಳು ಇರ್ಬೋದು, ಅವಳು ಅಣ್ಣ ತಮ್ಮ ತಂಗಿ ಲೆಕ್ಕ. ಅವ್ರು ಮಾತಾಡ್ತಾನೆ ಕೂತಂಥ ಸಂದರ್ಭದಲ್ಲಿ, ಅದು ಯುವನಿಧಿಗೆ ಅರ್ಜಿ ಹಾಕಕ್ಕೆ ಬಂದಂಥ ಸಂದರ್ಭದಲ್ಲಿ 1 ಗಂಟೆ ಬಿಟ್ಟು ಬಾ ಅಂತ ಅಲ್ಲಿ ಅಧಿಕಾರಿ ಹೇಳಿದಾಗ ಹೊರಗಡೆ ಬಂದು ಕೂತಂಥವ್ರನ್ನ ಇವರು ಅನುಮಾನ ಮಾಡಿ ಎತ್ಕೊಂಡೋಗಿ ಸಿಕ್ಕಾಪಟ್ಟೆ ಹೊಡೆದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಾರೆ ಏನು ಮಾಡ್ತಾಯಿದೆ? ಖಂಡಿತ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಫೇಲ್ ಆಗಿದೆ. ಫೇಲ್ ಆಗಲಿ ಅಂತಲೇ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಕಾಯ್ತಾ ಇದ್ದಾರೆ. ಯಾಕೆಂದರೆ ಮುಸಲ್ಮಾನರು ನಮ್ಮ ಓಟ್ ಬೇಕು, ಇನ್ನೇನು ಬೇಡ ಅವರಿಗೆ. ಹೀಗಾಗಿ ಹಿಂದೂ ಯುವಕರಿಗೆ ಎಷ್ಟು ತೊಂದರೆ ಆದರೂ ಪರವಾಗಿಲ್ಲ ಅನ್ನೋಂಥ ಭಾವನೆಯಲ್ಲಿದ್ದಾರೆ. ಅವರೇ ಸ್ವತಃ ಹುಬ್ಬಳ್ಳಿನಲ್ಲಿ ನೀವು ನೋಡಿದ್ರಿ, ಒಂದೇ ಒಂದು ಕೇಸ್ ಇರೋರನ್ನ 16 ಕೇಸ್ ಇದೆ ಅಂತ ಕರ್ಕೊಂಡೋಗಿ ಸ್ಟೇಷನಲ್ಲಿ ಕೂರಿಸ್ಕೊಂಡು ಜೈಲಿಗೆ ಕಳಿಸಿ ಇಷ್ಟು ಅವಮಾನ ಮಾಡಿದ್ದನ್ನು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇದ್ರ ಬಗ್ಗೆ ಹೋರಾಟ ಮಾಡಬೇಕಾಯಿತು. ಅದೇ ರೀತಿ ಹಿಜಾಬ್ ಬಗ್ಗೆ ಕೋರ್ಟ್ ಹೇಳಿದೆ, ಇದನ್ನು ಸಮವಸ್ತ್ರ ಹಾಕ್ಕೊಂಡು ಹೋಗಬೇಕು ಅಂತ. ಕೋರ್ಟಿನ್ನು ಮೀರಿ ಮುಖ್ಯಮಂತ್ರಿಗಳೇ ಹೇಳ್ತಾರೆ, ಇನ್ಮೇಲೆ ಹಿಜಾಬ್ ಇಲ್ಲ, ನೋ ಹಿಜಾಬ್, ಯಾರೇನು ಬೇಕಾದ್ರೂ ಹಾಕ್ಕೊಂಡು ಹೋಗ್ಬೋದು. ಏನದರ ಅರ್ಥ? ಕೋರ್ಟಿಗೂ ಬೆಲೆ ಇಲ್ಲ, ಮುಖ್ಯಮಂತ್ರಿಗಳು ಕೊಡ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿದೆ. ಇವರದು ಅಂತಿಮ ಕಾಲ ಬಂದಿದೆ, ಕೆಳಗಾಲ ಬಂದಿದೆ. ಇದನ್ನು ರಾಜ್ಯ ಜನನೇ ಉತ್ತರ ಕೊಡ್ತಾರೆ.